ಕಾಬಾದ ಬಳಿ ಪ್ರಾರ್ಥನೆ ಮಾಡುವುದರಿಂದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತಡೆದ ಒಬ್ಬ ಸತ್ಯ ನಿಷೇಧಿಯ ಬಗ್ಗೆ ದೇವನು ಹೇಳುತ್ತಾನೆ, ಕಲ್ಲಾ ಲಇನ್ ಲಂ ಯಂತಹಿ ಲನಸ್ಫಅನ್ ಬಿನ್ನಾಸಿಯಹ ನಾಸಿಯತಿನ್ ಕಾದಿಬತಿನ್ ಖಾತಿಅಹ. ನಿಸ್ಸಂದೇಹವಾಗಿಯೂ ಅವನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ನಾವು ಮುಂದಲೆಯನ್ನು ಹಿಡಿದು ಎಳೆಯುವೆವು, ಸುಳ್ಳು ನುಡಿಯುವ ಪಾಪವೆಸಗುವ ಮುಂದಲೆಯನ್ನು. ಕುರ್ಆನ್ ಮುಂದಲೆಯನ್ನು ಸುಳ್ಳು ನುಡಿಯುವ ಮತ್ತು ಪಾಪವೆಸಗುವ ಮುಂದಲೆ ಎಂದು ಯಾಕೆ ವರ್ಣಿಸಿತು? ಆ ವ್ಯಕ್ತಿ ಸುಳ್ಳು ನುಡಿಯುತ್ತಾನೆ ಮತ್ತು ಪಾಪವೆಸಗುತ್ತಾನೆಂದು ಕುರ್ಆನ್ ಯಾಕೆ ಹೇಳಲಿಲ್ಲ? ಮುಂದಲೆಗೆ ಮತ್ತು ಸುಳ್ಳು ನುಡಿಯುವುದಕ್ಕೆ ಹಾಗೂ ಪಾಪವೆಸಗುವುದಕ್ಕೆ ಏನು ಸಂಬಂಧ? ತಲೆಬುರುಡೆಯ ಮುಂಭಾಗದೊಳಗೆ ನೋಡಿದರೆ ಮುಮ್ಮೆದುಳಿನ ಮುಂಭಾಗದ ಪ್ರದೇಶವನ್ನು ನಾವು ಕಾಣುತ್ತೇವೆ. ಈ ಪ್ರದೇಶದ ಕೆಲಸದ ಬಗ್ಗೆ ಶರೀರಶಾಸ್ತ್ರವು ಏನೆನ್ನುತ್ತದೆ? ಎಸೆನ್ಷಿಯಲ್ ಆಫ್ ಅನಾಟಮಿ ಅಂಡ್ ಫಿಸಿಯಾಲಜಿ ಎಂಬ ಗ್ರಂಥವು ಈ ಪ್ರದೇಶದ ಬಗ್ಗೆ ಹೇಳುತ್ತದೆ. ಉಪಾಯ ಹೂಡಲು ಮತ್ತು ಚಲನವಲನಗಳನ್ನು ಆರಂಭಿಸಲು ಪ್ರೇರಣೆ ಮತ್ತು ಮುನ್ನರಿವು ಉಂಟಾಗುವುದು ಮುಂಭಾಗದ ಪ್ರದೇಶ ಎಂದು ಕರೆಯಲಾಗುವ ಮುಂಭಾಗದ ಹಾಲೆಗಳ ಮುಂಬದಿಯಲ್ಲಾಗಿದೆ. ಆ ಗ್ರಂಥವು ಮುಂದುವರಿದು ಹೇಳುತ್ತದೆ, ಪ್ರೇರಣೆ ನೀಡುವುದರಲ್ಲಿ ಅದು ತನ್ನನ್ನು ತೊಡಗಿಸಿಕೊಂಡಿರುವುದಕ್ಕೆ ಸಂಬಂಧಿಸಿದಂತೆ ಮುಂಭಾಗದ ಪ್ರದೇಶವು ಆಕ್ರಮಣಶೀಲತೆಯ ಕ್ರಿಯಾತ್ಮಕ ಕೇಂದ್ರವಾಗಿದೆ ಎಂದು ಭಾವಿಸಲಾಗುತ್ತಿದೆ. ಆದ್ದರಿಂದ ಮಿದುಳಿನ ಈ ಭಾಗವು ಉಪಾಯ ಹೂಡಲು, ಪ್ರೇರಣೆ ನೀಡಲು, ಒಳ್ಳೆಯ ಅಥವಾ ಕೆಟ್ಟ ಸ್ವಭಾವವನ್ನು ಪ್ರಕಟಿಸಲು ಕಾರಣವಾಗಿದೆ. ಹಾಗೆಯೇ ಸುಳ್ಳು ನುಡಿಯಲು ಅಥವಾ ಸತ್ಯ ನುಡಿಯಲು ಇದೇ ಕಾರಣವಾಗಿದೆ. ಆದ್ದರಿಂದ ಕುರ್ಆನ್ ಮುಂದಲೆಯನ್ನು ಸುಳ್ಳು ನುಡಿಯುವ ಹಾಗೂ ಪಾಪವೆಸಗುವ ಮುಂದಲೆ ಎಂದು ಕರೆದಿರುವುದು ಸೂಕ್ತವಾಗಿದೆ. ಪ್ರೊಫೆಸರ್ ಕೀತ್ ಎಲ್ ಮೋರ್ ರವರ ಪ್ರಕಾರ ವಿಜ್ಞಾನಿಗಳು ಮುಂಭಾಗದ ಪ್ರದೇಶದ ಕೆಲಸ ಕಾರ್ಯಗಳ ಬಗ್ಗೆ ಸಂಶೋಧನೆ ನಡೆಸಿದ್ದು ಕಳೆದ 60 ವರ್ಷಗಳಿಂದಾಗಿತ್ತು.